ಭಯಾಗ್ರಫಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಭೂಗತ ಜಗತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳು, ತಮ್ಮದೇ ಆದ ಭಯದ ಛಾಯೆಯನ್ನ ಎಲ್ಲೆಡೆ ಹರಡಿದ್ದ ಮಾಜಿ ಡಾನ್ಗಳ ರೋಚಕ ಕಥೆಗಳು. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ನಲ್ಲಿ ವಿನೂತನ ಪ್ರಯತ್ನವೇ ಭಯಾಗ್ರಫಿ. ಇದು ವರ್ತಮಾನವಲ್ಲ, ಭೂತಕಾಲ ಕಥೆ. ಈ ಕಾರ್ಯಕ್ರಮ ಕೇವಲ ರಕ್ತ ಸಿಕ್ತ ಕಥನವಲ್ಲ, ಮಾಜಿ ರೌಡಿಗಳ ಹಿನ್ನೆಲೆ, ಅವರು ಹೇಗೆ ಅಪರಾಧ ಜಗತ್ತಿಗೆ ಕಾಲಿಟ್ರು ಎಂಬುದರ ರೋಚಕ ಪಯಣವನ್ನ ಅನಾವರಣಗೊಳಿಸಲಿದೆ. ರೌಡಿಸಂನ ದಿನಗಳು ಹೇಗಿದ್ವು, ಅವರು ಏನೆಲ್ಲ ಮಾಡಿದ್ರು, ಅಂತಿಮವಾಗಿ ಸಮಾಜದ ಮುಖ್ಯ ವಾಹಿನಿಗೆ ಹೇಗೆ ಬಂದ್ರು, ಹೀಗೆ ಬಾರಿ ಕುತೂಹಲ ಕೆರಳಿಸುವ ಮತ್ತು ಕ್ಷಣ ಕ್ಷಣಕ್ಕೂ ತಿರುವುಗಳನ್ನ ಹೊಂದಿರುವ ಈ ಕಥೆಗಳು ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು. ಆದರೆ ಈ ಕಥೆಗಳಲ್ಲಿ ಕೇವಲ ಭಯ ಮತ್ತು ಹಿಂಸೆ ಮಾತ್ರವಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ ಪ್ರೀತಿ ಇದ್ದೇ ಇರುತ್ತೆ. ಪ್ರೇಮದ ಆ ಮಧುರ ಕ್ಷಣಗಳು, ಕುಟುಂಬದ ಬಾಂಧವ್ಯ, ಸ್ನೇಹಿತರ ಬೆಂಬಲ, ಇವೆಲ್ಲವೂ ಅವರ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ವು. ಕುಟುಂಬವನ್ನ ರಕ್ಷಿಸಲು ಅವರು ಯಾವ ಹಾದಿ ತುಳಿದ್ರು. ಇಲ್ಲಿ ಯಾವುದೇ ರೀತಿಯ ವೈಭವೀಕರಣವಿಲ್ಲ, ಬದಲಾಗಿ ತಪ್ಪು ದಾರಿ ತುಳಿದ್ರೆ ಜೀವನ ಎಂತಹ ದುರಂತ ಅಂತ್ಯ ಕಾಣಬಹುದು ಎಂಬುದನ್ನ ಈಗಿನ ಪೀಳಿಗೆಗೆ ತಿಳಿಸುವುದು ನಮ್ಮ ಮುಖ್ಯ ಉದ್ದೇಶ. ಕಲರ್ಫುಲ್ ದುನಿಯಾದಲ್ಲಿ ನಿಮ್ಮ ಕಲರ್ಫುಲ್ ಲೈಫ್, ರೊಮ್ಯಾಂಟಿಕ್ ಲವ್ ಮಾಡಬೇಕು, ಅದು ಮಾಡೋದಿಲ್ಲ, ಬೇರೆ ರೌಡಿಸಮ್ ಮಾಡಬೇಕು. ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ತನ್ವೀರ್ ಒಂದು ಫಿಲ್ಮ್ ನಾವು ಮಾಡ್ತಾ ಇದ್ದೀವಿ, ಓಮ್. ಆ ಫಿಲ್ಮ್ ಅಲ್ಲಿ ನೀವೆಲ್ಲ ಆಕ್ಟಿಂಗ್ ಮಾಡಬೇಕು. ಫಸ್ಟ್ ಇಂಟ್ರೊಡಕ್ಷನ್ ನಂದೇ ಇರೋದು. ಒಂದ್ ಕಡೆ ಜೇಳಿ ಕೃಷ್ಣಪ್ಪ ನನ್ಗೆ ಆಗಲ್ಲ, ಆಪೋಸಿಟ್ ಗ್ಯಾಂಗ್ ಕೊರಂಗು ಆಗಲ್ಲ, ನನ್ಗೆ ಯಾವ ಗ್ಯಾಂಗ್ ಅವ್ರು ಆಗ್ತದೆ ಗೊತ್ತಲ್ಲ. ಒನ್ ಸೈಡೆಡ್ ಲವ್ ಸ್ಟೋರಿ ಅವ್ರಿಗೆ ನೀವು ಹೇಳ್ಕೊಂಡ್ಲೇ ಇಲ್ವಾ? 5 years ಲವ್ ಇತ್ತು ನಮ್ದು ಅವ್ರದ್ದು, ಯಾವ ಕಾರಣಕ್ಕೆ ಹೇಳಿಲ್ಲ. ಈಗಲೂ ಕೂಡ ನಿಮ್ಗೆ ಥ್ರೆಟ್ ಇದೆಯಾ? ಏನ್ ತನ್ವೀರ್ಗೆ ಕೈ ಇಟ್ಬಿಟ್ರೆ ನಮ್ಗೆ ಹೆಸರು ಆಗ್ಬಿಡ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಭೇಟಿ ಹೇಗಿತ್ತು? ಚಿಕ್ಕ ಮಗು, ಮಕ್ಕಳು ತರ ನಮ್ಗೆ ನೋಡೋದು, ಚಿಕ್ಕ ಮಗು ತರ, ಚೂರ್ ದೊಡ್ಡ ಅಹಂಕಾರ ಇಲ್ಲ. ಶಿವರಾಜ್ ಕುಮಾರ್ ಅವರು ಆಗ ಅಷ್ಟು ದೊಡ್ಡ ಸ್ಟಾರ್ ಆಗಿಲ್ಲ. ಈ ಫಿಲ್ಮ್ ದೊಡ್ಡ ಸ್ಟಾರ್ ಆಗಿದ್ರು ಅವರು. ನಮ್ಮ ಚಾನೆಲ್ ಮೂಲಕ ನೋಡ್ತಿರುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಎಜುಕೇಶನ್ ಈಸ್ ದ ಲೈಟ್ ಆಫ್ ದ ಲೈಫ್. ಸಾವುಗೆ ಮುಂಚೆ ಸಾವು, ಇಲ್ಲ ಅಂದ್ರೆ ಜೈಲ್. ಎಸ್ ಸರ್, ಇನ್ನು ಕಲರ್ಫುಲ್ ದುನಿಯಾದಲ್ಲಿ ನಿಮ್ಮ ಕಲರ್ಫುಲ್ ಲೈಫ್ ಆ ವಯಸ್ಸಲ್ಲಿ, ಆ ಯಂಗ್ ವಯಸ್ಸಲ್ಲಿ ಹೇಗಿತ್ತು ಅಂತ? ಕಲರ್ಫುಲ್ ಅಂದ್ರೆ ಯಾವ ತರ? ಒಂಥರ ರೊಮ್ಯಾಂಟಿಕ್, ಎರಡ್ ರೀತಿಲೂ ತಗೋಬಹುದು. ಹೌದು. ಆವಾಗ ಏನಿತ್ತು, ಈ ರೊಮ್ಯಾಂಟಿಕ್ ಲವ್ ಮಾಡಬೇಕು, ಅದು ಮಾಡೋದಿಲ್ಲ, ಬೇರೆ ರೌಡಿಸಮ್ ಮಾಡಬೇಕು, ರೌಡಿಸಮ್ ಮಾಡಬೇಕು ಅಂತ ನಮ್ಗೆ ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಆ ರೌಡಿಗಳು ಚಕ್ರೆ, ಬಚ್ಚನ್, ಕಾಲಾಪತ್ತರ್, ಪುಷ್ಪ, ಕಾಂತ, ಇಂಥ ಏನಂದ್ರೆ ಇಡೀ ಬೆಂಗಳೂರಿಗೆ ನಮ್ಮ ಒಂಥರ ನಮ್ಮ ಟೀಮೇ ಅದು ಹೇಳಕ್ಕಾಗಲ್ಲ. ಆ ಜಮಾನ ಇಂಟು 92, 93, 94, 95, 2000, 2004 ತನಕ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನು ಅರ್ಥ, ಭಯ ಅಂದ್ರೆ ಪೊಲೀಸ್ನವ್ರದ್ದು ಒಂದಿತ್ತು. ಪೊಲೀಸ್ನವ್ರ ಭಯದಿಂದ ಒಂದೇ ಭಯ, ಬೇರೆ ಯಾರ್ದು ಭಯ ಇರಲಿಲ್ಲ. ಯಾರ್ದು ಭಯ ಇಲ್ಲ, ಪೊಲೀಸ್ನವ್ರದ್ದು ಭಯ ಇತ್ತು. ಪೊಲೀಸವ್ರು ಏನ್ ಮಾಡೋದು, ಹಿಡ್ಕೊಂಡ್ಬಿಡ್ತಾರೆ, ನೈಟ್ ಮಲ್ಗಲ್ಲ, ಬೆಳಗ್ಗೆ ಹೋಗ್ಬಿಟ್ಟು ಫುಲ್ ನೈಟ್ ಜಾಗರಣೆ ಮಾಡ್ತೀವಿ ನಾವು. ಫುಲ್ ನೈಟ್ ಹಂಗೆ ಕೂತ್ಕೊಂಡು ಆ ಬಿಲ್ಡಿಂಗ್ಗಳ ಮೇಲೆ ಕೂತ್ಕೊಳ್ಬಿಡೋದು, ಹೆಲ್ಮೆಟ್ ಹಾಕೊಂಡು ಬರೋದು, ನೈಟ್ನಲ್ಲಿ ಬಿಲ್ಡಿಂಗ್ ಮೇಲೆ ಎಲ್ಲರೂ 4 ಜನ ನಿದ್ದೆ ಮಾಡಿದ್ರೆ ಒಂದಿಬ್ರು ಕೂತ್ಕೊಳ್ಬಿಡ್ತೀವಿ. 5 ಗಂಟೆ 6 ಗಂಟೆಗೆ ಪೊಲೀಸರ ಡ್ಯೂಟಿ ಅವರೆಲ್ಲ ಸರ್ಚಿಂಗ್ ನಮಗೆ ಮಾಡೋಕ್ಕೆ ಬೆಳಗ್ಗೆ 6-7 ಗಂಟೆಗೆ ಹೋಗ್ಬಿಟ್ಟು ಮಲಗ್ತೀವಿ. ತಿರ್ಗಾ 12 o'clock ರೆಡಿ ಆಗಿಬಿಡ್ತೀವಿ. ತಿರ್ಗಾ ಬೈಕ್ ಗೀಗಿ ಸ್ಟಾರ್ಟ್. ನಮ್ಮದು ಎಳ್ಳಿ ಹಣ ಸಿಗೋದು, ಆಯಿಲ್ ದಂಧೆ ಜಾಸ್ತಿ ಇತ್ತು, ಆಯಿಲ್ ಮತ್ತು ಕ್ಲಬ್ಸ್ಗಳು ಜಾಸ್ತಿ ಇತ್ತು. ಆ ಕ್ಲಬ್ ಹತ್ರ ಟ್ರಾನ್ಸ್ಪೋರ್ಟ್ನಲ್ಲಿ ಅಲ್ಲಿ ಹೋಗೋದು. ಜನರಲ್ ಟ್ರಾವೆಲ್ಸ್ ಅಂತ ಇತ್ತು, ಒಬ್ಬ ಶೇಖರ್ ಅಂತ, ಅವ್ರ ತಂದೆ ಹತ್ರ ಹೋಗಿ ಆಚಾರ್ಯ ಅಂತ, ಅವ್ರ ಹತ್ರ ಹೋಗಿ ಅವ್ರು ಕಾಸು ಕೊಡೋದು ನಮಗೆ. ಆದರೆ ರೋಲ್ ಕಾಲಿಲ್ಲ, ಪಾಪ ಮನುಷ್ಯ ಒಳ್ಳೆ ಮನುಷ್ಯ, ಹೋಗ್ದ್ರೂ ಅವ್ರು ಕಾಸು ಕೊಡೋದು. ಮತ್ತು ಕೆಲವರು ಉಪಾದೇವ ಅಂತ ಇದ್ರು, ಅವ್ರ ಹತ್ರ ಕಾಸು ಇಸ್ಕೊಡೋದು. ಮೆಜೆಸ್ಟಿಕ್ನಲ್ಲಿ ಎಲ್ಲ ಹವಾನೆ, ಎಲ್ಲರ ಹತ್ರ, ಎಲ್ಲ ಟ್ರಾವೆಲ್ಸ್ ಹತ್ರನೇ, KGN, ನ್ಯಾಷನಲ್ ಟ್ರಾವೆಲ್ಸ್, ಎಲ್ಲರ ಹತ್ರ ಕಾಸು ಹಾಕ್ಕೊಳ್ಳೋದು. ಇದು ಅಟ್ರಾಕ್ಸಿಟಿ ಇಲ್ಲ ಸರ್, ಹಿಂಗೈತೆ ಅಂದ್ರೆ ಅವರೇ ಕೊಟ್ಟು ಕಳಿಸ್ಬಿಡೋದು. ಮತ್ತು ಕ್ಲಬ್ಸ್ ಇತ್ತು, ಪದ್ಮಾ ಕ್ಲಬ್, ಬ್ಲೂ ಬೆಲ್ ಕ್ಲಬ್, ಆ ಕ್ಲಬ್ಸ್ನಲ್ಲಿ ಎಲ್ಲ ಹೋಗ್ಬಿಟ್ಟು ಅಲ್ಲಿ ತಗೊಳ್ಬಿಡೋದು. ಆಮೇಲೆ ಕೆಲವರು ಲ್ಯಾಂಡ್ ಮ್ಯಾಟರ್ಗಳು, ಜಮೀನು. ಸೊ ಆ ಕಲರ್ಫುಲ್ ದುನಿಯಾ ಹಂಗಿತ್ತು, ಅದು ಫುಲ್ ಕಲರ್ಫುಲ್ ದುನಿಯಾ. ಅಂತ ಟೈಮ್ನಲ್ಲಿ ಇವ್ರು ಬಂದ್ರು, ಉಪೇಂದ್ರ, ಶಿವರಾಜ್ ಕುಮಾರ್, ಇವರೆಲ್ಲ ಫುಲ್ ವಾಂಟೆಡ್. ನಂದು ಒಂದು ಮನೆಗೆ ಬಂದು ಉಪೇಂದ್ರ ಬಂದ್ರು ಮನೆಗೆ. ಯಾರು ಉಪೇಂದ್ರ ಏನ್ ಗೊತ್ತಿಲ್ಲ, ಒಂದು ಮೊಬೈಲ್ ಇಲ್ಲ, ಏನಿಲ್ಲ. ಸುಮ್ಮನೆ ಮನೆ ಹೋಗಿದ್ರೆ ಯಾರೋ ಉಪೇಂದ್ರ ಬಂದು ಹೋದ್ರು, ಈ ಥರ ಬರೆದು ಕೊಟ್ಟಿದ್ರು.
ನಾನು ಏನು ಶೂ ಅಂತ ಫಿಲ್ಮ್ ಮಾಡಿದಂತೆ ಅವ್ರು ಅವಾಗ ನಾನೇನು ಮಾಡಿದೆ, ಕಾಂಟ್ಯಾಕ್ಟ್ ಕೊಟ್ಟಿದ್ದು ಗಾಂಧಿನಗರಲ್ಲಿ ಭೇಟಿಯಾಗಿ ಅಲ್ಲಿ ಹೋಗಿ, ಇಲ್ಲ ಸಾಬ್ರೆ ನೀವೇ ತನ್ವೀರ್ ಒಂದು ಫಿಲ್ಮ್ ನಾವು ಮಾಡ್ತಾ ಇದ್ದೀವಿ ಹೋಮ್, ಆ ಫಿಲ್ಮಲ್ಲಿ ನೀವೆಲ್ಲ ಆ್ಯಕ್ಟಿಂಗ್ ಮಾಡಬೇಕು ಮಾಡಿ ನಾವು ಮಾಡಿದ್ರು ಆ್ಯಕ್ಟಿಂಗ್ ಮಾಡಿದ್ರು ಹೋಮ್ನಲ್ಲಿ. ಫಸ್ಟ್ ಇಂಟ್ರೊಡಕ್ಷನ್ ನಂದೇ ಇರೋದು. ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೋಗೋದಿಲ್ಲ ಮೇಡಮ್ ರೈಲ್ ಆಕ್ಟಿಂಗ್ ಏನು ಒಂದ್ ಕಡೆ ಜೇಳಿ ಕೃಷ್ಣಪ್ಪ ನನ್ಗೆ ಆಗಲ್ಲ, ಆಪೋಸಿಟ್ಗೆ ಕೊರಂಗೂ ಆಗಲ್ಲ ನನ್ಗೆ. ಅಷ್ಟೇ ನಾನು ಏನ್ ಮಾಡಿದೆ, ಶೂಟಿಂಗ್ ಹೋಗುವಾಗ ಅವ್ರು ಒಂದ್ ಕಡೆ ನಾವು ಒಂದ್ ಕಡೆ, ಯಾವ ಗ್ಯಾಂಗ್ ವರ್ ಆಗ್ತದೆ ಗೊತ್ತಲ್ಲ. ಸರ್ ನೀವು ಇನ್ನು ಆಗ್ಲೇ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ ಸ್ಕೂಲ್ ಡೇಸ್ ಅಲ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂತ? ಸ್ಕೂಲ್ ಡೇಸ್ನಲ್ಲಿ ಒಂದು ಅಲ್ತಾಫ್ ಅಂತ ಒಬ್ಬರಿದ್ರು, ಅಮ್ಜದ್ ಅಂತ ಒಬ್ಬರಿದ್ರು. ಈಗ ಭಾಳ ದೊಡ್ಡ ಬಿಲ್ಡರ್ ಆಗಿದ್ದಾರೆ, ಫಾರ್ಚುನರ್ ಬಿಲ್ಡರ್ಸ್ ಅಂತ ಅವರಿದ್ರು. ಮತ್ತು ಈ ದಿಲ್ಲಿ ಸ್ವೀಟ್ ಓನರ್ ಮಹಮೂದ್ ಅಂತ 4 ಜನ ನಾವು ಚೈಲ್ಡ್ಹುಡ್ನಲ್ಲಿ, ಸ್ಕೂಲ್ ಟೈಮ್ನಲ್ಲಿ. ಸ್ಕೂಲ್ ಬಿಟ್ಟ ಮೇಲೆ ಆವಾಗ ಇಲ್ಲಿ ನಾವು ಮನೆ ಶಿಫ್ಟ್ ಆಯ್ತಲ್ಲ ಈ ಏರಿಯಾದಲ್ಲಿ, ಆವಾಗ ಗೋರು, ಹೈದರ್, ಆಜಮ್, ಪಪ್ಪು, ಖಲೀಲ್ ಇಂಥ ಟೀಮ್, ಮೈಸೂರು ರೋಡ್ ಕಾಲು ಅಂತ ದೊಡ್ಡ ರೋಡ್ ಇದ್ರು ಅವರು. ಅವ್ರ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟೆ ನಾನು. 21 ಇಯರ್ಸ್ ವಯಸ್ಸಿತ್ತು ಅವಾಗ. ಓಕೆ ಸರ್, ಇನ್ನು ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದಿತ್ತು ಅಂತ? ಫೇವ್ರೆಟ್ ಸಬ್ಜೆಕ್ಟ್ ಹಿಸ್ಟ್ರಿ. ಫೇವ್ರೆಟ್ ಟೀಚರ್ ನೋಡೋದಾದ್ರೆ ಯಾರು? ಫೇವ್ರೆಟ್ ಟೀಚರ್ ರೋಸಿಲಾ ಅಂತ ಒಂದು ಮ್ಯಾಮ್ ಇದ್ರು, ಹಿಸ್ಟ್ರಿ ಟೀಚರ್ ಅವರೇ. ಓಕೆ ಸರ್, ಇನ್ನು ನಿಮ್ಗೆ ರೋಲ್ ಮಾಡೆಲ್ ಅಂತ ಯಾರು ಅಂತ? ಅಮಿತಾಬ್ ಬಚ್ಚನ್ ಅವರು. ಓಕೆ, ಅವ್ರಿಂದಾನೇ ನಾನು ಹಾಳಾಗಿದ್ದು. ಅರ್ಧ 50% ಅವ್ರಿಂದಾನೆ. ಆ ಟೈಮ್ನಲ್ಲಿ ಅವ್ರ ಫಿಲ್ಮ್ ಡಾನ್, ಮುಖದ್ದರ್ ಕಾ ಸಿಕಂದರ್, ಕಸ್ಮೆ ವಾದೆ, ಗಂಗಾ ಕಿ ಸೌಗನ್ ಎಲ್ಲ ಡಾನ್ ರೋಲೇ ಮಾಡಿರೋದು. ನಾವು ಚುರುಕ್ತಾ ಇದ್ದೀವಿ, ಅವ್ರ ಫಿಲ್ಮ್ ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ. ಮಿಸ್ಟರ್ ನಟ್ವರ್ಲಾಲ್, ಅದಾಲತ್, ಅಂದಾ ಖಾನೂನ್ ಅವರೇ. ಅವ್ರಿಗೆ ನೋಡು ಇಲ್ಲಿ ಕೋಳಿ ಫ್ಯಾಸ್ ಮತ್ತು ಚುಡಿ ಪಲ್ವಾನ್, ಅಲ್ಲಿ ಅಮಿತಾಬ್ ಬಚ್ಚನ್. ಸ್ಕೂಲ್ಗೆ ಬಂಕ್ ಹೊಡೆಯೋದು ಅವ್ರಿಂದಾನೆ. ಓಕೆ ಸರ್, ಇನ್ನು ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಮಿತಾಬ್ ಬಚ್ಚನ್ ಅವರದ್ದು? ಅಮಿತಾಬ್ ಬಚ್ಚನ್ ಮುಖದ್ದರ್ ಕಾ ಸಿಕಂದರ್. ಓಕೆ, ಇನ್ನು ಕನ್ನಡ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ. ಯಾವ್ದು ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ? ರಾಜ್ಕುಮಾರ್ ಅವರು. ಅವರೇ ಈಗಿನ ಜನರೇಷನ್ ಅಲ್ಲಿ ಯಾರು? ಶಿವರಾಜ್ ಕುಮಾರ್ ಅವರೇ ನಮ್ಗೆ ನನ್ನ ಆತ್ಮೀಯ ಅವರು. ಅವ್ರಂದ್ರೆ ಪ್ರಾಣನೇ ಕೊಟ್ಬಿಡ್ತೀನಿ, ಅಷ್ಟು ಅವ್ರ ಆಕ್ಟಿಂಗ್ ನಾನು ಅಪ್ರಿಷಿಯೇಟ್. ಎಲ್ಲರೂ ಕೇಳಿ ನಮ್ಮ ಟೀಮ್ ಶಿವರಾಜ್ ಅವ್ರ ಆಕ್ಟಿಂಗ್ ಅಂತ ಆಕ್ಟರ್ ಕರ್ನಾಟಕ ಈಗ ಸದ್ಯಕ್ಕೆ ಯಾರೂ ಇಲ್ಲ. ಯಾವ ಮೂವಿ ಇಷ್ಟ ನಿಮ್ ಕನ್ನಡದಲ್ಲಿ? ಅವ್ರ ಇಷ್ಟ ಅಂದ್ರೆ ರಾಜ್ಕುಮಾರ್ ಅವ್ರ ಭಕ್ತ ಪ್ರಧಾನ, ಅದು ಒಂದು. ಇವ್ರ ನಮ್ ಶಿವ ಅವ್ರದ್ದು ಈಗ ಮನೆ ವೇದ ಅಂತ ನೋಡಿದೆ ಫಿಲ್ಮ್. ಆ ಫಿಲ್ಮ್ ಬಹಳ ಒಂದು ಲವ್ ಫೀಲಿಂಗ್ಸ್, ಒಂದು ಅಪ್ಪ ಮಗಳದ್ದು ಲವ್ ಫೀಲಿಂಗ್ಸ್ ಅಂತ ಬಹಳ ನಮ್ಗೆ ಇಷ್ಟ ಆಯ್ತು. ಮೂವೀಸ್ ಎಲ್ಲ ನೋಡ್ತಿರ್ತೀರಾ? ನೋಡ್ತೀನಿ, ಮೂವೀಸ್ ನೋಡ್ತೀನಿ, ಯಾವ ಕಾರಣ ಬರಲ್ಲ. ಒಳ್ಳೆ ಇದು ಒಂದು ನಮ್ಗೆ ಫಿಲ್ಮ್ಸ್ ನೋಡಿದ್ರೆ ನಾವು ತಲೆ ಬಹಳ ಓಡಿಸ್ಬೋದು. ದುಶ್ಮನ್ ಯಾರಿದ್ದಾರೆ ಅದನ್ನ ಆ ಫಿಲ್ಮ್ಗಳು ನೋಡ್ಬಿಟ್ಟು ನಮ್ಗೆ ಸ್ವಲ್ಪ ಅರ್ಥ ಆಗಿದ್ದು, ಮತ್ತು ಪೊಲೀಸ್ನವ್ರು ನನಗೆ ಹೇಳ್ಕೊಟ್ಟು ಯಾರಿಂದ ನೀನು ಹುಷಾರಾಗ್ಬೇಕು ಅಂತ. ಮತ್ತು ಅಂತ ಫಿಲ್ಮ್ ನೋಡ್ಬಿಟ್ಟು ನಮ್ಗೆ ಥ್ರಿಲ್ಲರ್, ಏನು ಜೊತೆಯವರು ಏನೇನು ಮಾಡ್ತಾರೆ, ಏನೇನು ಟ್ರೀಟ್ನಿಂಗ್ ಮಾಡ್ತಾರೆ ಈ ಫಿಲ್ಮ್ ನಮ್ಮ ರೌಡಿಸಮ್ನಲ್ಲಿ, ಅದೆಲ್ಲ ನಮ್ಗೆ ತಲೆಯಲ್ಲಿ ಕೂತ್ಕೊಳ್ಬಿಡ್ತದೆ. ಓಕೆ ಸರ್, ಇನ್ನು ಈಗ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ? ಬೆಳಿಗ್ಗೆ ಬೆಳಗ್ಗೆ ಎದ್ದೊಳ್ತೀನಿ 4:30, 4:45 ಎದ್ದೊಳ್ತೀನಿ, ಪ್ರೇಯರ್ ಮಾಡ್ತೀನಿ, ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಟಿಫನ್ ಅರ್ಲಿ ಮಾರ್ನಿಂಗ್ ಟಿಫನ್ ತೊಗೊಳ್ಬಿಟ್ಟು ಮಲಗಿಬಿಟ್ಟು ಮತ್ತು ನೈಟ್ ಮಲಗಕ್ಕೆ ನನಗೆ 1:30-2 ಗಂಟೆ ಆಗ್ಬಿಡ್ತದೆ. ಈ ಬುಕ್ಸ್ ಓದ್ತಾ, ಫಿಲ್ಮ್ ನೋಡ್ತಾ, ಮತ್ತು ಸ್ವಲ್ಪ ಈ ಲ್ಯಾಂಡ್ಸ್ ಡೀಲಿಂಗ್ಗಳು ಇರ್ತದೆ. ಸೊ ಜಾಸ್ತಿ ನನ್ನ ವ್ಯಾಪಾರ ಇಲ್ಲಿ ಏರ್ಪೋರ್ಟ್ ಕಡೆನೆ, ದೇವನಹಳ್ಳಿ, ಬೇಗೂರು, ಕಣ್ಣೂರು. ಸೊ ಅಲ್ಲಿ ಏನದು ಈ ಥರ ಲ್ಯಾಂಡ್ ಪರ್ಚೇಸ್ ಮಾಡಿಕೊಡೋದು ಬೇರೆಯವ್ರಿಗೆ. ನಾನು ಕಮ್ಮಿ ಪರ್ಚೇಸ್ ಮಾಡ್ತೀನಿ, ಬೇರೆಯವ್ರಿಗೆ ಪರ್ಚೇಸ್ ಮಾಡಿಕೊಡೋದು ಒಂಥರ ಅದನ್ನಲ್ಲಿ ಟೈಮ್ ಪಾಸ್ ಆಗಿಬಿಡ್ತದೆ ನನಗೆ. ಅದು ಬಿಟ್ಟ ತಕ್ಷಣ ಬುಕ್ಸ್ ಓದ್ಬಿಡ್ತೀನಿ. ಮತ್ತು ಇದನ್ನ ಪೊಲೀಸವ್ರು ಯಾವಾಗ ಸ್ಟೇಷನ್ಗೆ ಕರೀತಾರೆ, ಅಲ್ಲಿ ಮೊದಲು ಮದುವೆಗಿದ್ವು ಎಲ್ಲ ಹೋಗ್ತಾ ಇದೆ. ಸ್ವಲ್ಪ ನಮ್ಮ ಟೀಮ್ನಲ್ಲಿ ಸ್ವಲ್ಪ ಕಿಡ್ನಿಗಳು ನಡೀತು. ಆವಾಗ
ಮದುವೆ ಹೋಗುವಾಗ ನಂಗೆ ಅಟ್ಯಾಕ್ ಮಾಡಬಹುದು. ಹೊಸ ಹೊಸ ಈಗ ಹೆಸರು ಮಾಡೋಕ್ಕೋಸ್ಕರ ಹೆಸರು ಮಾಡೋಕ್ಕೋಸ್ಕರ ತನ್ವೀರಲ್ಲಿ ಮದುವೆಗಳಲ್ಲಿ ಬರ್ತಾನೆ, ಅಲ್ಲಿ ಏನಾದ್ರು ಅವ್ನಿಗೆ ಹೊಡೆದ್ರೆ ನಮ್ಗೆ ಹೆಸರು ಬಂದ್ಬಿಡ್ತದೆ. ಅದ್ರಲ್ಲಿ ಸ್ವಲ್ಪ ಹುಷಾರಾಗ್ಬಿಡ್ತೀವಿ. ಸೊ ಯಾವ ಮದುವೆನೂ ಹೋಗಲ್ಲ ಈಗ, ಎಲ್ಲೋ ಪಾರ್ಟಿಗಳು ಮಾಲ್ಗಿಲು ಹೋಗಲ್ಲ, ಪೊಲೀಸ್ ಸ್ಟೇಷನ್ ಮಾತ್ರ ಹೋಗ್ತೀವಿ. ಕರೆದ್ರೆ ಒಂದು ಫೋನ್ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀವಿ ಅನ್ನೋ ದಿನಚರ ಹಂಗೈತೆ. ಈಗಲೂ ಕೂಡ ನಿಮ್ಗೆ ಥ್ರೆಟ್ ಇದೆಯಾ? ಹೇಳಕ್ ಆಗಲ್ಲ ಅಮ್ಮ. ನಾವು ಈಗ ಆ ಜಮಾನಲ್ಲಿ ಹೊಡೆದಿರೋದು ಮತ್ತು ಹೊಸ ಹೊಸ ಹುಡುಗರು ಹೆಸರು ಮಾಡ್ಕೋಬೇಕು, ಹೆಸರು ಮಾಡ್ಕೊಳ್ಬೇಕು, ನಮ್ಗೆ ಹೆಸರು ಮಾಡ್ಬೇಕು. ಏನ್ ತನ್ವೀರ್ಗೆ ಕೈ ಇಟ್ಬಿಟ್ರೆ ನಮ್ಗೆ ಹೆಸರು ಆಗ್ಬಿಡ್ತದೆ, ಆ ತರ ಹೆಸರುಗೋಸ್ಕರ. ಹೌದು. ಓಕೆ. ಇನ್ನು ನೀವು ಸಿಂಗಿಂಗ್ ಕ್ಲಾಸ್ ಕೂಡ ನಡೆಸ್ತೀರಾ? ಅದ್ರ ಬಗ್ಗೆ ಹೇಳಿ, ಹೆಂಗೆ ಸ್ಟಾರ್ಟ್ ಆಯ್ತು ಇಂಟ್ರೆಸ್ಟ್? ನಾನು ಜೈಲ್ನಲ್ಲಿ ಬಹಳ ಸಿಂಗಿಂಗ್ ಮಾಡ್ತಾ ಇದ್ರು, ಸಾಂಗ್ಸ್ ಬಹಳ. 5 o'clock ಅಲ್ಲೋ ಕರೋಕೆ ಐತಿ, ಒಂದು ದೊಡ್ಡ ಆಡಿಟೋರಿಯಂ ಮಾಡಿದ್ದಾರೆ, ಎಲ್ಲರಿಗೆ ಅಕಾಡೆಮಿ ಮಾಡಿದ್ದಾರೆ. ನಾವು ಹೋಗ್ಬಿಟ್ಟು ನಾವು ಅಲ್ಲಿ ಪಾಠ ತಗೊಳ್ಬಹುದು ಸಿಂಗಿಂಗ್ಸ್. ಸೊ ಅಲ್ಲಿ ನಮ್ಗೆ ಪ್ರಾಕ್ಟೀಸ್ ಆಯ್ತು. ಬಂತ ಇಲ್ಲಿ ಈಚೆ ಬಂದೆ, ಕೊರೋನಾ ಆಯ್ತಲ್ಲ 2019 ಅಲ್ಲಿ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ಟೈಮ್ ಪಾಸ್ಗೆ ಏರಿಯಾನವ್ರಿಗೆ ಎಲ್ಲ ಖುಷಿ ಮಾಡ್ಬೇಕು ಅಂತ. ಸೊ ಏರಿಯಾ ಅವ್ರಿಗೆ ಎಲ್ಲಾ ಬೇಜಾರಲ್ಲಿ ಇರ್ತಾ ಇದ್ರು. ಸೊ ಹೋಗ್ಬಿಟ್ಟು ಕರೋಕೆ ಬಾಕ್ಸ್ಗಳೆಲ್ಲ ತಗೊಂಡ್ ಬಂದ್ಬಿಟ್ಟು ಸೇಮ್ ಒಂದು ಎಲ್ಲಾರು ಹುಡುಗರಿಗೆ ಅವ್ರ ಮನೆಯಲ್ಲಿ ಹೇಳ್ದೆ, ಯಾರಿಗೆ ನನ್ನ ಹುಡುಗಿ ಕರೋನಾ ನಡೀತಾ ಇದೆ, ಸ್ವಲ್ಪ ನಿಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ಹತ್ರ ಕಲಿಸಿ. ಅವ್ರಿಗೆ ನಾವು ಒಂಥರ ಸ್ಕೂಲ್ಸ್ ಇಲ್ಲ, ಕಾಲೇಜಸ್ ಇಲ್ಲ. ಸೊ ಅವಾಗ ಏನ್ ಮಾಡ್ತಾ ಇದ್ದೆ, ಅವ್ರಿಗೆ ಕೂತ್ಕೊಂಡ್ಬಿಟ್ಟು ಒಳ್ಳೆ ಟ್ರೈನ್ ಮಾಡಿಸೋದು ಸಾಂಗ್ಸ್. ಈಗಲೂ ಕೂಡ ಕ್ಲಾಸಸ್ ಆಯ್ತು. ಆಫ್ಟರ್ 8 o'clock ಹುಡುಗರು ಹುಡುಗಿರು ಎಲ್ಲಾರು ಬರ್ತಾರೆ, ಒಳ್ಳೆ ಟ್ರೈನ್ ಮಾಡ್ತೀನಿ ಅವ್ರಿಗೆ. ಮತ್ತೆ ಈವೆಂಟ್ಸ್ ಇದ್ರೆ ಕಂಡೀಷನ್ ನಲ್ಲಿ ಹೋಗ್ತೀನಿ, ಒಂದು 10, 12, 15 ಜನ ಕರ್ಕೊಂಡು ಹೋಗ್ತೀನಿ. ಒಬ್ಬನೇ ಹೋಗಲ್ಲ, ಒಬ್ಬನೇ ಯಾವ ಕಾರಣಕ್ಕೂ ಹೋಗಲ್ಲ. ಈವೆಂಟ್ಸ್ ಇವಾಗ ಪ್ಯಾಲೇಸ್ ನಲ್ಲಿ ಜಾಸ್ತಿ ನಾವು ಈವೆಂಟ್ಸ್ ಇರ್ತದೆ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ. ಸೊ ಆ ಈವೆಂಟ್ಸ್ ಅಲ್ಲಿ ಏನ್ ಮಾಡ್ತೀವಿ, ಒಂದು 15 ಜನ ನಾವು ಹೋಗ್ತೀವಿ. ಅಕ್ಕ ಮಕ್ಕಳು, ಅಣ್ಣ ಮಕ್ಕಳು, ಯಾರು ಹೊರಗಡೆ ಯಾರು ಇಲ್ಲ, ನಾವೇ ಫ್ಯಾಮಿಲಿ. ನಾನು ಎಲ್ಲಿ ಸಿಂಗಿಂಗ್ ಮಾಡಿ ಆದ್ಮೇಲೆ 5 ಜನ ಇಲ್ಲಿ ಇರ್ತಾರೆ, 5 ಜನ ಇಲ್ಲಿ ಇರ್ತಾರೆ, ಅಲರ್ಟ್ ಇರ್ತಾರೆ ಎಲ್ಲರೂ. ಓಕೆ ಸರ್. ಇನ್ನು ನೀವು ಆಗ್ಲೇ ಲವ್ ಸ್ಟೋರಿ ಬಗ್ಗೆ ಹೇಳಿದ್ರಿ, ಅದೇ ಒನ್ ಸೈಡೆಡ್ ಲವ್ ಸ್ಟೋರಿ. ಅವ್ರಿಗೆ ನೀವು ಹೇಳ್ಕೊಂಡ್ಲೇ ಇಲ್ವಾ ಹೇಗೆ ಅಂತ? ಇಲ್ಲ, 5 years ಲವ್ ಇತ್ತು ನಮ್ದು ಅವ್ರದ್ದು. ಹೇಳ್ಕೊಂಡಿದ್ರಿ ನೀವು? ಯಾವ ಕಾರಣಕ್ಕೆ ಹೇಳಿಲ್ಲ. ಒಂದ್ಸತಿ ಅವ್ರದ್ದು ಸಿನಿಮಾಗೆ ಹೋಗ್ದೆ, ಅವಳದು ಮದುವೆ ಆಗಿತ್ತು. ಸೊ ಅವಾಗ ನಾನು ಫೀಲ್ಡ್ ನಲ್ಲಿ ಫುಲ್ ಫಾರ್ಮ್ ನಲ್ಲಿ ಇದ್ದೆ. ಇರುವಾಗ ಸಡನ್ ಆಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದೀನಿ. ಆಯ್ತು, ಒಂದು 25 ವರ್ಷ ಹಿಂದೆ ವಾಂಟೆಡ್ ನಲ್ಲಿ ಇದ್ದೆ ನಾನು. ಥಿಯೇಟರ್ ನಲ್ಲಿ ಶಿವಾಜಿನಲ್ಲಿ ಒಂದು ಥಿಯೇಟರ್ ಇತ್ತು, ಅಜಂತ. ಏನ್ ಮಾಡುದು, ನನ್ನ ಸೆಕೆಂಡ್ ಶೋ ಇತ್ತು, 9 to 11 ಶೋ. ಹೋಗ್ತಾ ಇದ್ದೀನಿ, ಏನ್ ನನ್ಗೆ ಡೌಟ್ ಬಂತು. एकदम ಡಾರ್ಕೆಸ್ ಅಲ್ಲಿ ಒಂದು ಫೇಸ್ ಕಾಣಿಸ್ತು. ನಾನು ಇವಳೇ ಇರಬೇಕು. ಆಮೇಲೆ ತಿರುಗಿಸಿ ನೋಡ್ತಾ ಇದ್ದೀನಿ, ಅವಳೇ. ಏನ್ ನೋಡ್ಬಿಟ್ಟು ಒಂಥರ ಜೋಶ್ ಬಂತು ನನಗೆ. ಥಿಯೇಟರ್ನಲ್ಲಿ ಸುಮ್ಮನೆ ಅವಾಜ್ಗಳು, ಅವಳಿಗೆ ಇಂಪ್ರೆಸ್ ಮಾಡಕ್ಕೆ. ಅಂದ್ರೆ ಮದುವೆ ಆಗಿದ್ದು ಏನ್ ಮಾಡಕ್ ಆಗ್ತದೆ. ಇನ್ನು ನೀವು ಜೈಲಲ್ಲಿ ಇದ್ರಿ, ನಿಮ್ಮ ಆ ಅನುಭವನ ಕೂಡ ಹೇಳಿದ್ರಿ. ಯಾವೆಲ್ಲ ಊರುಗಳಲ್ಲಿ ನೀವು ಜೈಲಲ್ಲಿ ಇದ್ರಿ ಅಂತ? ಬಳ್ಳಾರಿ ಜೈಲು, ಬೆಲ್ಗಾಂ ಜೈಲು, ಬಿಜಾಪುರ, ಗುಲ್ಬರ್ಗ, ರಾಮನಗರ ಸಬ್ ಜೈಲು, ಮೈಸೂರು ಸೆಂಟ್ರಲ್ ಜೈಲು, ಮಂಡ್ಯ ಜೈಲು, ಆಮೇಲೆ ಬಾಂಬೆ ಅಥರ್ ರೋಡ್ ಜೈಲು, ಅಷ್ಟೇ. ಸರ್, ಇನ್ನು ಈ ಗರಡಿ ಮನೆ ಬಗ್ಗೆ ಏನ್ ಹೇಳ್ತೀರಾ? ಪೈಲ್ವಾನ್ ನೀವು, ಅದ್ರ ಬಗ್ಗೆ. ಅದೇ ಪೈಲ್ವಾನ್ ಆಗ್ಬೇಕು ಅಂದ್ರೆ ಫಸ್ಟ್ ಇವರೆಲ್ಲ ಪೈಲ್ವಾನ್ ಇದ್ರಲ್ಲ, ಚುಡಿ ಪೈಲ್ವಾನ್, ಕೋಳಿಫಾಸ್ ಪೈಲ್ವಾನ್. ಸೊ ಅವ್ರ ಜೊತೆ ಹೋಗ್ಬಿಟ್ಟು ಗರಡಿ ಮನೆಯಲ್ಲಿ ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಬಹಳ ಪ್ರಾಕ್ಟೀಸ್ ಮಾಡಿದೆ ಅವ್ರ ಜೊತೆ. ಅದೇ ಯಾವ್ದೋ ಒಂದು ಕುಸ್ತಿ ಹೊಡೆದಿಲ್ಲ, ಅವರೆಲ್ಲ ಕುಸ್ತಿ ಎಲ್ಲ ಹೊಡೆದಿದ್ರು. ಕರ್ನಾಟಕ ಕೇಸರಿ ಆಗಿರೋ ಅವರು ಚುಡಿ ಪೈಲ್ವಾನ್. ಆವಾಗ ಗರಡಿ ಮನೆಯಲ್ಲಿ ಅಷ್ಟು ಇಷ್ಟ ಇರ್ಲಿಲ್ಲಮ್ಮ. ಈ ರೌಡಿಸಮ್ದೇ ಇಷ್ಟ ಇತ್ತು, ಕೋಳಿಫಾಸ್ ಅಂತ. ಇದ್ರ ಕಡೆನೇ ಇಂಟ್ರೆಸ್ಟ್ ಇತ್ತು. ಸರ್, ಇನ್ನು ನೀವು ಓಂ ಚಿತ್ರದಲ್ಲೂ ಕೂಡ ನಟಿಸಿದ್ದೀರಾ ಅಂತ. ಸೊ ಅದ್ ಹೇಗಿತ್ತು? ಹೇಗೆ ಆ ಫಿಲ್ಮ್ ತಂಡ ನಿಮ್ನ ಹೆಂಗ್ ಅಪ್ರೋಚ್ ಮಾಡಿದ್ ಹೇಗೆ ಅಂತ? ನಾನು ಅವಾಗ ವಾಂಟೆಡ್ ನಲ್ಲಿ ಇದ್ದೆ, ನಮ್ಮ ಬಾಸ್ ಮರ್ಡರ್ ಆಗಿತ್ತು ಕೋಳಿಫಾಸ್ ಅವ್ರದ್ದು 95 ನಲ್ಲಿ. ಸೊ ಆವಾಗ ಏನಾಯ್ತು ಅಂದ್ರೆ, ನಾನು ಮನೆಯಲ್ಲಿ ಇರ್ಲಿಲ್ಲ. ನಮ್ಮ ಅಣ್ಣದ ಅಂಗಡಿ ಇತ್ತು ಗಾಂಧಿನಗರನಲ್ಲಿ. ಸೊ ಅವ್ರ ಟೇಲರ್ ಅಂಗಡಿ ಇತ್ತು. ಆವಾಗ ಏನ್ ಮಾಡಿದ್ರು, ರಾಮಣ್ಣ ಅಂತ ಒಬ್ರು ಇದ್ರು, ರಾಮಣ್ಣ ಮತ್ತು ಉಪೇಂದ್ರ. ಈ ಉಪೇಂದ್ರ ಇವರು ಏನ್ ಮಾಡಿದ್ದಾರೆ, ನಮ್ಮ ಅಣ್ಣನ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆಸಿಫ್ ಅಂತ ತೀರೋಗ್ಬಿಟ್ರು ನಮ್ಮ ಅಣ್ಣ. ಸೊ ನಾನು ವಾಂಟೆಡ್ ನಲ್ಲಿ ಇವಾಗ ಅವಾಗ ಫೋನ್ ಜಮಾನ ಇಲ್ಲ. ಅವಳು ಹೇಳಿದ್ರು, ತನ್ವೀರ್ ಯಾವಾಗ ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಆಗಿದ್ರೆ ನಾನು ಹೇಳ್ತೀನಿ ಅಂತ ಅಣ್ಣ ಇದ್ರು.
ಸೊ ನಾನು ಅಪ್ರಾಕ್ಸಿಮೇಟ್ಲಿ ಇದು ಅಣ್ಣನಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅಣ್ಣ ಇಲ್ರು ಇದ್ರ ರಾಮಣ್ಣ ಗೊತ್ತು ನನಗೆ, ಭಾಳ ಹೆಸರು ರಾಮಣ್ಣದು ಅಂದರೆ ರಾಜ್ಕುಮಾರ್ ಅವ್ರದ್ದು ಪಿ ಎ ಅವರು. ಸೊ ಅವ್ರು ಏನು ಮಾಡಿದ್ರು, ಅಣ್ಣ ಅವ್ರದ್ದು ಪಿ ಎ ಅವರು ರಾಮಣ್ಣ ಅವ್ರು ಬಂದಿದ್ರು, ಈ ಥರ ಅಣ್ಣ ಅವ್ರು ಈಗ ಮನೆಗೆ ಕರೆದಿದ್ದಾರೆ. ನಾನು ಹೇಳಿದೆ, ಅಣ್ಣ ನಾನು ಫುಲ್ ವಾಂಟೆಡ್ನಲ್ಲಿ ಇದ್ದೀನಿ, ಏನು ಥರ ಇಲ್ಲ, ಅವ್ರು ಯಾವುದೋ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಆಗ ಫಿಲ್ಮ್ ಹೆಸರು ಇತ್ತು ಗಾಂಧಿ ಅಂತ ಫಿಲ್ಮ್ ಹೆಸರು ಇತ್ತು. ಗಾಂಧಿ ಅಂತ ಅವ್ರು ಫಿಲ್ಮ್ ಮಾಡ್ತಾ ಇದ್ದಾರೆ ಅಂತ ಅವರು. ಸೊ ಅದಕ್ಕೆ ಇವರು ನಿಮಗೆ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಡ್ತಾರಂತೆ. ಅಂದರೆ ಒಂಥರ ಖುಷಿ ಆಯಿತು ನನಗೆ. ಅಣ್ಣ ಅವ್ರು ಕರೆದಿದ್ದಾರೆ ಅಂದರೆ, ರಾಮಣ್ಣ ಬಂದು ಹೋಗಿದ್ರು, ಅಣ್ಣ ಅವ್ರ ಪ್ರೊಡಕ್ಷನ್ ಫಿಲ್ಮ್ ಅಂದರೆ ಖುಷಿ ಆಯಿತು ನನಗೆ ಭಾಳ. ಅಯ್ಯೋ ಅಣ್ಣ ಕರೆದಿದ್ದಾರೆ ಅಂದರೆ ಸೀದಾ ನಾನು ಏನು ಮಾಡಿದೆ, ಎಲ್ಲಿ ಮೀಟ್ ಮಾಡಬೇಕಂದ್ರೆ ಫಸ್ಟು ಉಪೇಂದ್ರ ಮತ್ತು ರಾಮಣ್ಣ ಅವ್ರು ಬಂದರು. ರಾಮಣ್ಣ ಬಂದು ಆಮೇಲೆ ಎಲ್ಲೋ ಗಾಂಧಿನಗರ ಕಡೆ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಏನು ಮಾಡಿದೆ, ನಾನು ಇಲ್ಲೇ ಬಂದ್ಬಿಡಿ, ನನಗೆ ಡೌಟ್, ಉಪೇಂದ್ರ ಯಾರು ಗೊತ್ತಿಲ್ಲ ಅವಾಗ, ನಮ್ಗೆ ಯಾರಿಗೆ ಗೊತ್ತಿಲ್ಲ ಉಪೇಂದ್ರ ಯಾರಂತ. ಮತ್ತು ಯಾವುದೋ ಒಂದು ಫಿಲ್ಮ್ ಮಾಡಿದಾನಂತೆ ಕುಮಾರ್ ಗೋವಿಂದ ಅವ್ರ ಜೊತೆ ಎಲ್ಲ ಸೇರ್ಕೊಂಡು. ಹಂಗೆ ಆಮೇಲೆ ಏನು ಮಾಡಿದೆ, ನನಗೆ ಯಾರನ್ನ ಪೊಲೀಸ್ ಕರ್ಕೊಂಡು ಬಂದ್ಬಿಟ್ರು. ಸುಮ್ಮನೆ ಶೂಟಿಂಗ್ ಹೆಸರು ಹೇಳ್ಬಿಟ್ಟು ಪೊಲೀಸವ್ರು ಕಲ್ಸಿರ್ಬೋದು ಅಂತ ನಾನು ಡೌಟ್ನಿಂದ ಹಂಗೆ ಏನು ಮಾಡಿದೆ, ಅಣ್ಣವ್ರ ಹೆಸರು ಇತ್ತಲ್ಲ ರಾಮಣ್ಣಗೆ ಕರ್ಕೊಂಡು ಬನ್ನಿ ಜೊತೆ ಅಂತ ಹೇಳಿದ್ರೆ, ರಾಮಣ್ಣ ಇವರಿಬ್ರು ಬಂದರು. ಆಮೇಲೆ ಇಲ್ಲಿ ಬಂದರು, ಇಲ್ಲೇ ಶಿವಾಜಿನಗರ ಬಂದರು. ಮಾತಾಡಿದ್ಮೇಲೆ ಹೆಂಗೆ ನಾ ಆ್ಯಕ್ಟಿಂಗ್ ಮಾಡಬೇಕು ನೀವು ಹಂಗೆ ಅಂತ ಹೇಳಿದ್ರು. ಹೇಳಿದ್ರು. ನಾನು ಹೇಳಿದೆ, ಅಣ್ಣ ಮಾಡ್ತೀನಿ, ನನಗೆ ಏನೋ ಫುಲ್ ವಾಂಟೆಡ್ ಇದೆ, ಎಲ್ಲಿ ಬಂದು ನಾನು ಶೂಟಿಂಗ್ ಮಾಡೋದು ಇಲ್ಲ, ನೀನು ನಾವು ಹೇಳ್ತೀವಿ ಅಂತ ಟೈಮ್ನಲ್ಲಿ ಬಂದು ಶೂಟಿಂಗ್ ಮಾಡಿಬಿಟ್ಟು ನೀನು ಹೋಗ್ಬಿಡು ಬಾರೆ ಅಂತ ನನ್ಗೆ ಕರೆಯೋದು ರಾಮಣ್ಣ. ನನಗೆ ಚಿಕ್ಕ ಹುಡುಗ ಶೂಟಿಂಗ್ ಮಾಡಬೇಕು. ನಾನು ಏನು ಮಾಡಿದೆ, ಫೋನ್ ಕುಮಾರ್ ಬಂಗಾರಪ್ಪ ಅವ್ರದ್ದು ಫೋನ್ ನಂಬರ್ ಇತ್ತು, ಅವ್ರ ಫಿಲ್ಮ್ ಇದರಲ್ಲಿ ಇರಲಿಲ್ಲ. ಜೈಲ್ಗೆ ಅವರು ಶೂಟಿಂಗ್ಗೆ ಬಂದಿದ್ರು, ಕೆರಳಿದ ಸರ್ಪ ಅಂತ ಅವ್ರು ಫಿಲ್ಮ್ ಶೂಟಿಂಗ್ ಬಂದಿದ್ರು ಕುಮಾರ್ ಬಂಗಾರು. ಆವಾಗ ಕುಮಾರ್ ಬಂಗಾರಪ್ಪರು ನನಗೆ ಸಿಕ್ಕಿದ್ರು. ರೌಡಿಗಳು ಅಂದರೆ ನೋಡ್ಬೇಕು, ಅವ್ರಿಗೆ ಆಸೆ ಇತ್ತು. ನನಗೆ ಕರೆದು ಹೋಗ್ದೆ. ನಾನು ಅಣ್ಣ ಈಚೆ ಬಂದು ಸಿಗ್ತೀನಿ. ಆಗ ಅವ್ರ ತಂದೆ CM ಇಲ್ಲ. ಸೊ ನಾನು ಕೊಟ್ಟರು ನಂಬರ್, ಅವ್ರಿಗೆ ಫೋನ್ ಮಾಡಿದೆ ನಾನು. ಕುಮಾರ್ ಅಣ್ಣ ಈ ಥರ ಬಂದಿದ್ದಾರೆ, ಏನು ಆ್ಯಕ್ಟಿಂಗ್ ಮಾಡೋಕ್ಕೆ, ನನಗೆ ಎಲ್ಲೇ ತನಗೆ ಧೈರ್ಯಕ್ಕೆ ಮಾಡೋ ನೀನು ಆ್ಯಕ್ಟಿಂಗ್ ಅಂತ ಏನಿಲ್ಲ, ಏನು ಪೊಲೀಸ್ಗೆ ಹಿಡಿದು ಕೊಟ್ಬಿಟ್ರೆ ಏನು ಮಾಡಬೇಕು ಅಣ್ಣ, ಇಲ್ಲ ಹಂಗೆ ಏನಿಲ್ಲಪ್ಪ, ನೀನು ಇರೋ ಒಂದು ಸತಿ ನಾನು ಅಣ್ಣವ್ರ ಹತ್ರ ನಿನಗೆ ಕರ್ಸೀನಿ, ಅವ್ರು ಹೇಳ್ಮೇಲೆ ಹೋಗೋದು. ಆಮೇಲೆ ಏನು ಮಾಡಿದೆ, ಮನೆಗೆ ಹೋಗ್ದೆ ಅಣ್ಣಗೆ. ಅಣ್ಣ ಏನು ಮಾಡಿದ್ರು, ಕೈಗೆ ಇದ್ಬಿಟ್ಟು ಕೈ ಇಲ್ಲಿ ನನಗೆ ತನ್ವೀರ್ ನೀನು ಮಾಡಪ್ಪ, ಏನು ಪೊಲೀಸರ ಜವಾಬ್ದಾರಿ ನಂದು, ನೀನು ಕೆಲಸ ಮಾಡಪ್ಪ. ಆವಾಗ ಏನು ಮಾಡಿದ್ರು, ಫಸ್ಟ್ ಶಾಟ್ ನಮ್ಮದು ಈ ಒಂದು ಶಂಶಾನ ಇತ್ತು, ಅದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್, ಕುಂಟಾಗಿ ಬಿಡ್ತಾರಲ್ಲ ಶಿವರಾಜ್ಕುಮಾರ್ ಅವರು, ಆ ಸೀನ್ ಒಂದು 4 ಸೀನ್ನಲ್ಲಿ ನಾನು ಇದ್ದೀನಿ. ಅದ್ರಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದರೆ, ನನಗೆ ಜೋಳಲಿ ಕೃಷ್ಣಪ್ಪ ಅವ್ರಿಗೆ ಮಾತಿರ್ಲಿಲ್ಲ, ಅವಾಗ ಕೊರಂಗೆ ನನಗೆ ಮಾತಿರ್ಲಿಲ್ಲ. ಇವಾಗ ಅಲ್ಲೇ ಹೋದ್ರೆ ಇವಾಗ ಇವ್ರ ಜೊತೆ ಏನು ಗಲಾಟೆ ಆಗ್ತದೆ, ಇವ್ರಿಗೆ ಹ್ಯಾಂಗು ಬರ್ತಾರೆ, ನಮ್ಗೆ ಹ್ಯಾಂಗು ಬರ್ತಾರೆ, ಏನು ಮಾಡಬೇಕು, ಇವ್ರಿಗೆ ನಮಗೆ ಕ್ಲಾಶ್ ಆಗಿಬರ್ತದೆ ಅಂತ ಶೂಟಿಂಗ್ ಟೈಮ್ನಲ್ಲಿ. ಸೊ ಆಮೇಲೆ ಅಣ್ಣ ಭಾಳ ಶಿವರಾಜ್ಕುಮಾರ್ ಅವರು ಅಣ್ಣ ಅವರು ಭಾಳ ನಮಗೆ ಕಾಮ್ ಮಾಡಿದ್ರು, ಉಪೇಂದ್ರ ಅವರು ಎಲ್ಲ ಕಾಮ್ ಮಾಡಿಬಿಟ್ಟು ಏನು ಮಾಡಿದ್ರು, ನಿಮ್ಮ ಪಾಡಿಗೆ ನೀವು ರೀ, ಅವ್ರ ಪಾಡಿಗೆ ಇವ್ರಿ. ಸೊ ನಾನು ಒಂದು ದಿವಸ ಏನು ಮಾಡಿದೆ, ರಂಜಾನ್ ಟೈಮ್ನಲ್ಲಿ ಇತ್ತು, ಸ್ವಂತ ನಾನು ಊಟ ತಗೊಂಡು ಹೋಗ್ಬಿಟ್ಟು ಇಷ್ಟು ವರ್ಷ ನಾವು ಗಲಾಟೆ ಮಾಡೋ, ನಾನು ಕೃಷ್ಣಪ್ಪ ಅವ್ರು ಮಾತಿರ್ಲಿಲ್ಲ. ಸೊ ನಾನು ಹೋಗ್ಬಿಟ್ಟು ಊಟ ಕೊಡ್ದೆ ಅವ್ರ ಟೀಮ್ಗೆ, ಎಲ್ಲ ಹುಡುಗರಿಗೆ ಬಿರಿಯಾನಿ, ಅವೊಂಥರ ಕಾಂಪ್ರಮೈಸ್ ಆಯ್ತು. ಇನ್ನು ನೀವು ಆಗ್ಲೇ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ರಿ ಆ ಟೈಮಲ್ಲಿ. ಸೊ ಅವಾಗ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಕೊಟ್ರು ಇವರು. ಮತ್ತು ಅಣ್ಣ ಅವ್ರಿಗೆ ನೋಡಿದ್ರು, ಶಿವರಾಜ್ಕುಮಾರ್ ಅವರು ಆಗ ಅಷ್ಟು ದೊಡ್ಡ ಸ್ಟಾರ್ ಆಗಿಲ್ಲ, ಈ ಫಿಲ್ಮ್ ನಿಂದಾನೆ ಅವ್ರು ದೊಡ್ಡ ಸ್ಟಾರ್ ಆಗ್ಬಿಟ್ರು. ಅವರು ದೊಡ್ಡ ಸ್ಟಾರ್ ಆಗ್ಬಿಟ್ರು, ಹೇಳಿ ಕೊಡ್ತಾ ಇದ್ರು. ಮತ್ತು ಹೊಸ ಹುಡುಗಿ ಇದ್ಲು, ಅವಳು ಏನ್ ಹೆಸರು, ಫಸ್ಟ್ ಫಿಲ್ಮ್ ಅವಳಿದ್ದು ಪ್ರೇಮ ಫಸ್ಟ್ ಫಿಲ್ಮ್. ಸೊ ನಿಮ್ ಡೈಲಾಗ್ಸ್ ಎಲ್ಲ ಅವರೇ ಎಲ್ಲ ಎಲ್ಲ ನನ್ನ ವಾಯ್ಸ್ ಚೇಂಜ್ ಮಾಡ್ಬಿಟ್ರು. ಹೌದಾ? ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಭೇಟಿ ಹೇಗಿತ್ತು, ಹೇಗೆ ನಿಮ್ಮನ್ನ ಟ್ರೀಟ್ ಮಾಡಿದ್ರು? ಚಿಕ್ಕ ಮಕ್ಕಳು ತರ ನಮ್ಗೆ ನೋಡಿದ್ರು. 3-4 ಟೈಮ್ ಬಂದಿದ್ರು ಶೂಟಿಂಗ್ಗೆ. ಅವ್ರಿಗೆ 4 ಟೈಮ್ ಬಂದು ಲುಂಗಿ ಮತ್ತು ಒಂದು ವೈಟ್ ಶರ್ಟ್ ನಲ್ಲಿ ಹಾಕೋ ಅವರೇ ಬಂದಿದ್ರು. 4 ಟೈಮ್ ನಮ್ಗೆ ಬಹಳ ಮರ್ಯಾದೆ ಕೊಟ್ರು. ಒಂದು ಅಷ್ಟು ದೊಡ್ಡ ಇಂಡಿಯಾಗೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆ ತರ ನಮ್ಗೆ ಮಾತಾಡಿದ್ರು ಅವರು. ಅಯ್ಯೋ ಬಹಳ ಚಿಕ್ಕ ಮಗು ತರ, ಚೂರ್ ದೊಡ್ಡ ಅಹಂಕಾರ ಇಲ್ಲ. ಈಗ ನೋಡಿ ಸ್ಟಾರ್ಸ್ ಗಳು ಇರೋ ದರ್ಶನ್ಗೆ, ಅವ್ರಿಗೆ ಇನ್ನೂ ಶಿವಣ್ಣಗೆ ಅಹಂಕಾರನೇ ಇಲ್ಲ.
ಮೊನ್ನೆ ಹೋಗಿ ಬಂದೆ ನಾನು ಮನೆಗೆ. ಅವ್ರು ಅಹಂಕಾರ ಚೂರಿಲ್ಲಪ್ಪ ಆ ಮನುಷ್ಯ ಹತ್ರ. ಪಾಪ ಅತ್ತ ದೇವ್ರ ಮನುಷ್ಯ, ಅವ್ರ ಮನುಷ್ಯ. ರೀಸೆಂಟ್ ಆಗಿ ಮೀಟ್ ಮೀಟ್ ಮಾಡಿದ್ದೀನಿ. ಎಸ್, ಇನ್ನು ಸರ್ ನಿಮ್ಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ? ಅವಕಾಶ ಸಿಕ್ಕರೆ ಇಂಟ್ರೆಸ್ಟ್ ಬಹಳ ಐತಿ, ಬಹಳ ಇಂಟ್ರೆಸ್ಟ್. ಪೊಲಿಟಿಕಲ್ ಬಹಳ ಇಂಟ್ರೆಸ್ಟ್ ಇದೆ. ಅರ್ಧ ಟೈಮ್ ಪಾಸ್ ಬುಕ್ಸ್, ಮೂವೀಸ್ ಮತ್ತು ಅದು ಪ್ರೇಯರ್, ಅದ್ನಲ್ಲಿ ಬಹಳ ಪೊಲಿಟಿಕ್ಸ್ ನಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಬಿಡಲ್ಲ, ನಾನು ಎಲ್ಲ ವಾಚ್ ಮಾಡ್ತೀನಿ, ಎಲ್ಲ ಓದ್ತೀನಿ. ಫ್ಯೂಚರ್ ಅವಕಾಶ ಲಾಸ್ಟ್ ಟೈಮ್ ಸಿಕ್ತು ನನಗೆ. ಆಮೇಲೆ ಏನ್ ಮಾಡಿದ್ರು, ಸ್ವಲ್ಪ ಮಧ್ಯದಲ್ಲಿ ಚಿಚ್ಚೋನವ್ರು ಇದಾರಲ್ಲ, ಬೇಡ ಹಂಗೆ ಹಿಂಗೆ. ಸೊ ಏನ್ ಮಾಡ್ತೀವಿ, ಇನ್ನೂ ಯಾರು ನಮ್ಮ ಯಾವ ಪಾರ್ಟಿ ನನಗೆ ಇವಾಗ ನೋಡಿ, ನನಗೆ BJP, ಕಾಂಗ್ರೆಸ್ ಇರಲಿ ಅಥವಾ JDS ಇರಲಿ, ಎಲ್ಲ ಲಿಂಕ್ ಇದ್ದಾರೆ. ಇವಾಗ ಇನ್ನು ನನಗೆ ಕಾಂಗ್ರೆಸ್ನಿಂದ ಬೇಕಷ್ಟು ಆಫರ್ ಐತೆ. ಈಗ ಈ ಸತಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ಇದೇ ಏರಿಯಾಗೆ ಭಾಗ್ಯದಲ್ಲಿ 2 ಆಯ್ತು ಅಂದರೆ ನಮ್ಮ MLA ಹೇಳಿದ್ದಾರೆ, ex-MLA ಹೇಳಿದ್ದಾರೆ, ಪ್ರೆಸಿಡೆಂಟ್ MLA ಹೇಳಿದ್ದಾರೆ. ಏನಾದ ಒಂದು ಅವಕಾಶ ಸಿಕ್ಕಿದ್ರೆ ಈ ನಮ್ಮ ಡಿವಿಷನ್ 2 ಆಗ್ತಾ ಇದೆ. ಸೊ ಅದ್ರಲ್ಲಿ ಏನಾದ್ರು ಕಾರ್ಪೊರೇಟರ್ ಸೀಟ್ ನಾವು ಹಿಂಗೆ ನಾನು ಕೇಳಿದ್ದೀನಿ, ಕೊಡೋಕ್ಕೆ ಚಾನ್ಸ್ ಐತೆ ಅವರು. ಇನ್ನು ಪೊಲಿಟಿಕ್ಸ್ ಅಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ? ರೋಷನ್ ಬೇಕ್, ಅವರೇ ನನ್ನ ರೋಲ್ ಮಾಡೆಲ್. ರೋಷನ್ ಬೇಕ್. ಮತ್ತು ಇನ್ನೂ ದೊಡ್ಡ ಅಂದ್ರೆ ಯಡಿಯೂರಪ್ಪ. ಬಹಳ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಡಿಯೂರಪ್ಪ ಅವರು. ಓಕೆ, ಇನ್ನು ನಮ್ಮ ಚಾನೆಲ್ ಮೂಲಕ ನೋಡ್ತಿರುವಂತ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಏನು ಹೇಳಲ್ಲ, ಅಷ್ಟೇ ನಾನು ಹೇಳ್ತೀನಿ ಎಲ್ಲರಿಗೆ, ನಮ್ಮ ಈ ನ್ಯೂ ಜನ್ರೇಷನ್ಸ್ಗೆ ಪ್ಲೀಸ್ ನಾನು ಕೈ ಮುಗಿಸ್ಕೊಂಡು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಹೊಸ ಹುಡುಗರಿಗೆ ತಂದೆ ತಾಯಿಗೆ ಏನು ತೊಂದರೆ ಕೊಡೋಕೆ ಹೋಗ್ಬೇಡ. ಎಜುಕೇಶನ್ ಇಸ್ ದ ಲೈಟ್ ಆಫ್ ದ ಲೈಫ್. ನಾನು ಎಲ್ಲರಿಗೆ ಅಂದ್ರೆ ಎಜುಕೇಶನ್ ಈಸ್ ದ ಲೈಟ್ ಆಫ್ ದ ಲೈಫ್. ಸೊ ಎಷ್ಟಾಗ್ತದೆ ಎಜುಕೇಶನ್ ಮೇಲೆ ಹಿಂದೆ ಬಿಟ್ಬಿಡಿ. ಅವ್ರ ತಂದೆ ತಾಯಿಗೇನು ಹೇಳ್ತಾ ಇದ್ದೀನಿ ಅಷ್ಟೇ ಮಾತು. ಮತ್ತು ನಾವು ಹೋಗಿರೋ ತಪ್ಪದಾರಿ ಏನೋ ನನ್ನ ಟೈಮ್ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಭಾಳ ಜನ ಪೊಲೀಸ್ನವ್ರು ನನಗೆ ಎಷ್ಟೋ ಸತಿ ಅವಕಾಶ ಕೊಟ್ಟ ಮೇಲೆ ನಾನು ಒಂದು ದಾರಿಗೆ ಬಂದು ಕೂತ್ಕೊಂಡಿದ್ದೀನಿ. ಆಯಿತು, ಇದು ಪೊಲಿಟಿಕಲ್ ಎಲ್ಲ ಥರ ನಾನು ಚೆನ್ನಾಗಿದ್ದೀನಿ. BJPನೋ ಕಾಂಗ್ರೆಸ್ನೋ ದಲಾನೋ ಯಾರಿಗೆ ನಾನು ದುಶ್ಮನ್ ಮಾಡಿಲ್ಲ. ಇವಾಗ ನಮ್ಮ ಲೋಕಲ್ ex-MLA ರೋಷನ್ ಬೇಗ್ ಸಾಹೇಬ್ರು ಅವ್ರ ಥರ ಚೆನ್ನಾಗಿದ್ದೀನಿ. ಪ್ರೆಸಿಡೆಂಟ್ MLA ಈಗ ರಿಜ್ವಾನ್ ಅರ್ಷದ್ ಅವರು ಅವ್ರ ಥರ ಚೆನ್ನಾಗಿದ್ದೀನಿ. ಸೊ ಯಾರಿಗೆ ನಾನು RSSನವ್ರು ಚೆನ್ನಾಗಿ ನೋಡಿ, ನಾನು RSS ಬುಕ್ಕು ಓದ್ತೀನಿ. ಹಿಂದೂಸ್ತಾನ್ ನೆಹರೂಜಿ ಬಂಚ್ ಆಫ್ ಥಾಟ್ಸ್ ಇಂಗ್ಲೀಷ್ನಲ್ಲಿ ಇದು ಬುಕ್ ಹೋಗ್ತೀನಿ. ಹಿಂದೂ ಸ್ವರಾಜ್ ಅಂಬೇಡ್ಕರ್ ಸಾಹೇಬ್ರದ್ದು ಬುಕ್ ಓದ್ತೀನಿ. ಸೊ ಅದಕ್ಕೆ ಹೇಳ್ತೀನಿ, ಒಂದು ರೌಡಿ ಬಿಟ್ಟು ನಾನು ಅಷ್ಟೇ ನಮ್ಮ ದೇಶ ಬಗ್ಗೆ ಅಷ್ಟೇ ನನಗೆ ಒಂಥರ ನಮ್ಮ ದೇಶ ಬಗ್ಗೆ ಅಷ್ಟೇ ಟೆನ್ಷನ್ ಐತೆ. ಸೊ ನಿಮ್ಮೆಲ್ಲರಿಗೂ ಅಷ್ಟೇ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೆ ತಪ್ಪು ದಾರಿಗೆ ಹೋಗ್ಬೇಡ, ಒಳ್ಳೆ ದಾರಿ ಹುಡ್ಸ್ಕೊಳ್ಳಿ. ಆಮೇಲೆ ತಪ್ಪು ದಾರಿಯಲ್ಲಿ ಎರಡೇ ಜಾಗ ಸಿಗೋದು, ಸಾವುಕ್ಕೆ ಮುಂಚೆ ಸಾವು, ಇಲ್ಲ ಅಂದರೆ ಜೈಲ್ ಅಷ್ಟೇ. ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ ನ ನಮಗೆ ಕೊಟ್ರಿ. ಏನು ಎಕ್ಸಾಜರೇಷನ್ ಇಲ್ಲದೆ ಹೇಗಿದೆಯೋ ಹಾಗೆ ನಿಮ್ಮ ಮನಸ್ಸಿಗೆ ತೋಚದಂಗೆ ಎಲ್ಲ ಕಥೆಗಳನ್ನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ವ್ಯಕ್ತಿಯೊಂದಿಗೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.